ಒಂದು ಕಡೆಗೆ ಸಿ ಜೆ ಪಿ ಜೊತೆಗೆ ಕೇಂದ್ರ ಸಚಿವರ ಸಭೆ ಆರಂಭ ಆಗಿರುವಂಥದ್ದು, ಇನ್ನೊಂದು ಕಡೆಗೆ ಸಂಪುಟ ಸಭೆ ಕೂಡ ಆರಂಭ ಆಗಿದೆ. ವೆರಿ ಇಂಪಾರ್ಟೆಂಟ್ ಸಂಪುಟ ಸಭೆ, ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ನೀಟ್ ಅಕ್ರಮದ ಬಗ್ಗೆ ಮಹತ್ವದ ನಿರ್ಧಾರ ಪ್ರಕಟ ಆಗುವಂಥ ಸಾಧ್ಯತೆ ಇದೆ. ಕಠಿಣ ಕಾನೂನು ಜಾರಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅದರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಮುಲಾಜಿಲ್ಲ, 10 ವರ್ಷ ಒಳಗಡೆ ಹಾಕ್ತೀವಿ ಹೆಚ್ಚು ಕಡಿಮೆ ಆದರೆ, ಅಂಥ ಕಾನೂನು ತರ್ತೀವಿ ಅಂತ ಪ್ರಹ್ಲಾದ್ ಜೋಶಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ಚರ್ಚೆ ನಡೆಯುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂಥವ್ರಿಗೆ ಭಾರೀ ದಂಡ ಮತ್ತು ಜೈಲು ಶಿಕ್ಷೆ, 1 ಕೋಟಿ ದಂಡ, 10 ವರ್ಷ ಕಠಿಣ ಜೈಲು ಶಿಕ್ಷೆ. ಹಿಂಗಾಗಬೇಕು ನೋಡಿ. ಬರೀ ನೀಟ್ ಮಾತ್ರ ಅಲ್ಲ, ರಾಜ್ಯದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೂ ಕೂಡ ಇಂಥದ್ದೊಂದು ಬರಬೇಕು. ಮಿತಿಮೀರಿ ಹೋಯ್ತು ಯಾಕೋ. ಜೋಶಿಯವರಾಗಲೇ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಲಾಜಿಲ್ಲದೇ 10 ವರ್ಷ ಕಠಿಣ ಜೈಲು ಶಿಕ್ಷೆ, 1 ಕೋಟಿ ರೂಪಾಯಿ ದಂಡ. ಈ ರೀತಿ ಮಾಡಲಿ ನೋಡಿ. ಯಾವುದೇ ರಾಜ್ಯದಲ್ಲಾಗಲಿ, ಅದು ಯಾವುದೇ ರಾಜ್ಯದಲ್ಲಿ ಇದೇ ಕಾನೂನು ಜಾರಿ ಬರಬೇಕು. ಸೋರಿಕೆ ಆಯಿತು ಅಂತಂದರೆ ಸಂಬಂಧಪಟ್ಟಂಥವ್ರನ್ನ ಒಳಗಡೆ ಹಾಕಬೇಕು ಮುಲಾಜಿಲ್ದಂಗೆ. ಆವಾಗ ನೋಡಿ ಇದೆಲ್ಲದೂ ಕೂಡ ಸರಿಯಾಗತ್ತೆ. ಜೊತೆಗೆ ನೀಟ್ ಅಕ್ರಮದ ವಿಚಾರಣೆಗೆ ಈ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪನೆ ಭಾಳ ಬೇಕು. ಆ ಕೇಸ್ಗಳು 108 ದಿನಗಳ ಕಾಲ ಎಳೆದು, ವರ್ಷಗಳ ಗಟ್ಟಲೆ ಎಳೆದು, ಕೊನೆಗೆ ಸಾಕ್ಷಿ ಹೇಳುವಂಥವ್ರೆ ನೆಗೆದು ಬಿದ್ದು ಹೋಗಿ ಕೊನೆ ಕೇಸೇ ಬಿದ್ದು ಹೋಗುತ್ತೆ. ನೋ, ತಕ್ಷಣಕ್ಕಾಗಬೇಕು, ಫಟಾಫಟ್ ಆಗಿಬಿಡಬೇಕು.